ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ಧಾರಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮ್ಮ ಜಮೀರ್ ಅಹಮದ್ ಖಾನ್ ಮಾತು ಕೇಳಿದ್ರು ಒಂದಿಷ್ಟು. ರಾಜ್ಯದಲ್ಲಿ 2028ರವರೆಗೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಹೈಕಮಾಂಡ್ನಿಂದ ಮಾತ್ರ ಬದಲಾವಣೆ ಸಾಧ್ಯ. ಒಂದು ವೇಳೆ ಹೈಕಮಾಂಡ್ ಬೀದಿ ದಾಸಯ್ಯನನ್ನು CM ಮಾಡಿದರೂ ನಾವು ಒಪ್ಪುತ್ತೇವೆ. ಇದೇನಿದು ಏಕಾಏಕಿಂತ ತೀವ್ರವಾದಂಥ ಮಾತು ಅಂತ. ಮಧ್ಯದಾಗೆ ಕುರ್ಚಿ ಖಾಲಿ ಇಲ್ಲ, CM ಕುರ್ಚಿ ಹೌದಾರ ಸಿದ್ದರಾಮಯ್ಯನವರು. ಎರಡನೇದಾಗಿ ಬೀದಿ ದಾಸಯ್ಯ ಯಾಕೆ ಶಬ್ದ ಬಳಸಿದರು ಅಂತ ಏನೂ ಇರಲಿ, ಅವ್ರಿಗೆ ಬಿಟ್ಟಂಥ ವಿಷಯ. ನಾವು ಗೆಸ್ಟ್ ಮಾಡೋಕ್ಕಿಂತಲೂ ಜನ ಗೆಸ್ಟ್ ಮಾಡಲಿ. ಇಲ್ಲೇ DK ಶಿವಕುಮಾರ್ ಅವರು CM ಆಗಲೇಬೇಕು ಅನ್ನೋದು ಹಠಕ್ಕೆ ಯಾಕೆ ಬಿದ್ದಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಹಲವು ಸಲ ವ್ಯಕ್ತ ಆಗಿದೆ, ಸಾಕಷ್ಟು ಸಲ ಪ್ರಯತ್ನ ಮಾಡಿದರು. ರಾಹುಲ್ ಗಾಂಧಿ ಭೇಟಿ ಆಗಬೇಕು ಅನೇಕ ಸಲ ಹೋಗಿ ಬಂದರು ದಿಲ್ಲಿಗೆ. ಈಗೂ ಹೋಗಿದ್ದರು. ಅವ್ರನ್ನ ಕರೆಸಿದ್ದು ಎದಕ್ಕಪ್ಪ ಅಂತಂದ್ರೆ DK ಶಿವಕುಮಾರ್ ಅವರನ್ನು ಆಸಾಂ ಚುನಾವಣೆ ನಡೆದಪ್ಪ, ನೀವು ಇದರಿಂದ ಅದನ್ನು ಉಸ್ತುವಾರಿ ಮಾಡಿಕೊಂಡ್ರೆ ಚೆನ್ನಾಗಿ ಗೆಲ್ಲಿಸ್ಕೊಂಡು ತೊಗೊಂಬರ್ರಿ ಅಂತ ಹೇಳೋದಕ್ಕಾಗಿ ಕೆಲವೊಂದು ಪ್ಲ್ಯಾನ್ಗಳನ್ನು ಯಾವ ರೀತಿ ಮಾಡೋದು ತಿಳಿದಕ್ಕಾಗಿ. ಆದರೆ ಈ ಸಲನೂ ಅವರು ಮುಖ್ಯಮಂತ್ರಿ ನನಗೆ ಕೊಡ್ರಿ ಅನ್ನೋ ದಿಶೆಯಲ್ಲಿ ಹೋಗಿದ್ದರು ಅಂತ ಭಾಳಷ್ಟು ಜನ ವಾದ ಮಾಡ್ತಾ ಇದ್ದಾರೆ. ನಿಜವಾಗಿ ಅದು ನಿಜನಾಗಿದ್ದರೆ ಇಷ್ಟು ತಿಳ್ಕೋಬೇಕಾಗಿತ್ತು. ಹೈಕಮಾಂಡ್ ಒಪ್ಪಿಗೆ ಇಲ್ಲ, ಸಿದ್ದರಾಮಯ್ಯನ ಬಿಟ್ಟ ಮತ್ತೊಬ್ಬರಿಗೆ CM ಈ ಸದ್ದಂತೆ ಮಾಡೋದಿಲ್ಲ. ಹೌದ್ರಿ, ನಿಜವಾಗಿಯೂ ಹೈಕಮಾಂಡ್ಗೆ DK ಶಿವಕುಮಾರ್ ಅವರು ಅತ್ಯಂತ ಪ್ರೀತಿಯ ವ್ಯಕ್ತಿ. ಅವ್ರು ಹೇಳ್ಕೊಳ್ತಾ ಇದ್ರು, ನಮ್ಮ ಹೈಕಮಾಂಡ್ ಇಂದಿನ ಮಾಡ್ತದೆ, ವಿಶ್ವಾಸ ಅದ ಅಂತೇಳಿ. ಆದರೆ ಇವತ್ತು ಆ ಹೆಜ್ಜೆ ಆ ನಿರ್ಧಾರ ತೊಗೊಳ್ತಾ ಇಲ್ಲ ಹೈಕಮಾಂಡ್. ಯಾಕೆ ಅನ್ನೋದು ಸ್ವತಃ ತಾವು ವಿಚಾರ ಮಾಡಬೇಕಾಗಿತ್ತು. ಯಾಕೆ ಒಬ್ಬ ನಾಯಕರಾಗಿದ್ದಾರೆ, ರಾಜ್ಯ ಆಳಬೇಕಂತ ಬಯಸ್ತಾ ಇದ್ದಾರೆ. ಮೇಲ್ಮೇಲೆ ಹೋದವರು ಇವ್ರು ಸಿಗ್ತಾ ಇಲ್ಲ. ಮತ್ತು ಇನ್ನೊಂದು ಮಾತು ತಿಳ್ಕೊಬೇಕಾಗಿದೆ, DK ಶಿವಕುಮಾರ್ ಅವರು ಕನ್ವಿನ್ಸ್ ಮಾಡುವಷ್ಟು ನಮ್ಮ ರಾಹುಲ್ ಗಾಂಧಿಯವರು ಅಪ್ರಬುದ್ಧರ. ಇವರು ಹೋದ ತಕ್ಷಣ ಕನ್ವಿನ್ಸ್ ಮಾಡಿದ ತಕ್ಷಣ ಎಸ್ ಅಂತಾರ? ಇಲ್ಲ. ಇವತ್ತು ಪೂರ್ತಿ ಮೆಚ್ಯೂರ್ಡ್ ನಾಯಕ ಆಗ್ತಾ ಇದ್ದಾರೆ. ಮನುಷ್ಯನಿಗೆ ಸೋರುಗಳು ಭಾಳ ಚೆನ್ನಾಗಿ ಕಲಿಸ್ತಾ ಇರ್ತಾವೆ. ಎಷ್ಟು ಸೋಲ್ತಾನ ಅಷ್ಟು ಗಟ್ಟಿ ಆಗ್ತಾನೆ ಮನುಷ್ಯ. ಯಾಕಂದರೆ ಪೂರ್ತಿ 50-45 ಬಂದಿದ್ದಿತ್ತು ಕಾಂಗ್ರೆಸ್. ಇನ್ನೇನೋ ವಿರೋಧ ಪಕ್ಷದ ನಾಯಕರು ಇರಲಿಲ್ಲ ಅಲ್ಲೇ. ಅಂಥ ಕಹಿ ದಿನವನ್ನು ಅನುಭವಿಸಿ ಈಗ 99 MP ಆರಿಸಿ ತರುವಷ್ಟು ಪ್ರಬುದ್ಧರಾದರು ಪಾದಯಾತ್ರೆ ಮತ್ತು ಬಸ್ ಯಾತ್ರೆ ಮೂಲಕ. ಅಂಥ ವ್ಯಕ್ತಿಯನ್ನು ಯಾರೂ ದಾರಿ ತಪ್ಪಿಸೋಕೆ ಸಾಧ್ಯ ಇಲ್ಲ. ದಿಗ್ವಿಜಯ್ ಸಿಂಗ್ರಷ್ಟು ಬುದ್ಧಿವಂತರಲ್ಲ ನೀವು, ಶಶಿ ತರೂರ್ ಅವರಷ್ಟು ಬುದ್ಧಿವಂತರಲ್ಲ. ಅವರು ಸಹಿತ ಅವ್ರು ದಾದ್ ಮಾಡ್ತಾ ಇಲ್ಲ ಸರಿಯಪ್ಪ ಅಂತೇಳಿ. ಎಷ್ಟೋ ಜನ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಚವ್ಹಾಣ್ ಅಂತ ಅವರೆಲ್ಲ ಬಿಟ್ಟು ಹೋದ್ರು ಪಾರ್ಟಿಯನ್ನು. ಮಧ್ಯಪ್ರದೇಶದ ನಿಮಗೆ ಗೊತ್ತದ ಇದಂಥ ಅನೇಕರು ಅಲ್ಲಿಯ ಮುಖ್ಯಮಂತ್ರಿ ಅವರು ಬಿಟ್ಟು ಹೋದರು. ಆದರೂ ಅದ್ರ ಬಗ್ಗೆ ತೆರಿಗೆ ಕೆಡಿಸ್ಕೊಳ್ಳಾರದ ತಮ್ಮದೇ ಆದ ಹಾದಿಯಲ್ಲಿ ಹೊಂಟಿದ್ದಾರೆ. ಅಂದಾಗ ಇದೆಲ್ಲ ಗೊತ್ತಿರುವಂತಹ ನಮ್ಮ DK ಅವರು ಈಗ ಯಾಕಂದ್ರೆ ಈ ಹಠಕ್ಕೆ ಬಿದ್ದಿದ್ದಾರಂತ. ನಾನು CM ಆಗಬೇಕು ಮಾತು ಕೊಟ್ಟಾರ, ಆಗಬೇಕು. ಹೌದು, ಮಾತು ಕೊಟ್ಟಿರ್ಬೋದಿಲ್ಲ ಅಂತಲ್ಲ, ಮಾತು ಕೊಟ್ಟಿದ್ದಾರೆ. ಆದರೆ ಇವ ಸಿಚುವೇಶನ್ ಹಂಗಿಲ್ಲ. ಯಾಕಂದ್ರೆ ಮಧ್ಯದಾಗೆ ಸಿದ್ದರಾಮಯ್ಯ ಬಿಡಿಸ್ಕೊಟ್ರೆ ಹಿಂದುಳಿದ ವರ್ಗದ ವಿರೋಧ ಕಟ್ಕೋಬೇಕಾಗ್ತದೆ. ಮತ್ತು ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ. ತಾವಾಗಿ ಬಿಟ್ಟರೆ ಮಾತು ಬೇರೆ ಇರ್ತದೆ. ಸಿದ್ದರಾಮಯ್ಯನವರು ಇಲ್ಲಪ್ಪ ನೀವು ಒಳ್ಳೆ ಕೆಲಸ ಮಾಡಿ ತೊಗೊಂಬಾರ ನೀನು ಆಗಂತ ಹೇಳಿದ್ರೆ ಯಾವ ಸಮಸ್ಯೆ ಇರಲಿಲ್ಲ. ಆದರೆ ಅವ್ರು ಬಿಡು ಲೆಕ್ಕದಲ್ಲಿಲ್ಲ. ನೀವು ಎಷ್ಟು ಹಠ ಮಾಡ್ತಾ ಇದ್ದೀರಿ, ನಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರ ಹಠದಿಂದ ನಾನಾ ಮುಖ್ಯಮಂತ್ರಿ ಇರಬೇಕು. ಕೊನೆಗೆ ಈ ಮಟ್ಟಕ್ಕೆ ಬಂತಲ್ಲ, ನಾನು 2028 ಸಹಿತ ನಾನಾ CM ಅಂತ ಹೇಳಿಬಿಟ್ರು. ಇದು ಕಾರಣರು ಸುತ್ತ ನೀವ ಇದನ್ನೆಲ್ಲ ಬಿಟ್ಟ ಒಳ್ಳೆ CM ಕೊಡ್ರಿ, ಕುರ್ಚಿ ಕೊಡ್ರಿ ಅಂತ ಹೋಗಿದ್ರು. ಇದ್ರ ನೀವು ಸಣ್ಣವರು ಆದರೆ ಹೈಕಮಾಂಡ್ ಮುಂದೆ, ಹೈಕಮಾಂಡ್ ನಿಮ್ಮ ಮೇಲೆ ವಿಶ್ವಾಸದ ಇವತ್ತು ವಿಶ್ವಾಸದ ಪಕ್ಕಾ ಇವರು ಕಾಂಗ್ರೆಸ್ಸಿಗರು ಅಂತೇಳಿ. ಆದರೆ ಸಿದ್ದರಾಮಯ್ಯರ ಎತ್ತರದಷ್ಟು ಎತ್ತರವಾಗಿ ಬೆಳೆದಂತಹ ನಾಯಕರು ನೀವಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಅದ. ವಯಸ್ಸಿನ ಸೀನಿಯರ್ ಇದ್ದಾರೆ, ರಾಜಕೀಯ ಅನುಭವ ಅದ, ಬೇರೆ ಬೇರೆ ಪಕ್ಷಗಳಿಂದ ಬಂದಂಥವ್ರು ಇದ್ದಾರೆ, ಅಲ್ಲಿ ಅನುಭವಗಳಿದ್ದಾವೆ. ಈಗೆಲ್ಲ ನೆರವೇರಿಲ್ಲ. ಮತ್ತು ಇವತ್ತು ನಾಯಕರು ಇಲ್ದಂಗೆ ಆಗಿದೆ BJP. ಇದು ಕಾಂಗ್ರೆಸ್ನಲ್ಲೇ ಎಲ್ಲರೂ ಹುಡುಗಿಬಿಟ್ಟಿದ್ದಾರೆ. BJPಗೂ ಅಲ್ಲೇ ಇಲ್ಲೇ ಎಲ್ಲೋ. ಕೊನೆಗೆ ನಿಮಗೆ ಗೊತ್ತ, ದಿಗ್ವಿಜಯ್ ನಾನು ಹೋಗ್ತೀನಿ ಅವ್ರ ಜೊತೆ ಮಾತಾಡಿದ್ರು. ಶಶಿ ತರೂರಂತೆ ಬೇಲಿ ಮೇಲೆ ಕುಂತಿದ್ದಾರೆ, ಜಿಗಿದು ಹೋಗ್ಬೇಕಂತೇಳಿ. ಇಂಥ ಪರಿಸ್ಥಿತಿಯಲ್ಲೇ
ಸಿದ್ದರಾಮಯ್ಯನ ಬದಲು ಮಾಡಿದರೆ ಸಿದ್ದರಾಮಯ್ಯ ಮೂಲತಃ CM ಕುರ್ಚಿನ ಭಾಳ ಆಸೆ ಇದ್ದಂಥವ್ರು. ಹಲವು ಸಲ ಫಿಕ್ಸ್ ಆಗಿದೆ ಅದು. JH ಪಾಟೀಲ್ರ ವಿರುದ್ಧವಾಗಿ ಆಗ ನಾವು CM ಆಗ್ಬೋದು ಬಯಸ್ತವರು. ನಂತರ ನಮ್ಮ HDK ಅವರನ್ನು CM ಮಾಡಿದಾಗಿ ದೇವೇಗೌಡರು ಅದನ್ನು ಬಿಟ್ಟು ಬಂದಂಥವ್ರು. ಅಂದಾಗ ಈಗ ಹೆಂಗೆ ಬಿಡ್ತಾರೆ ಅವರು? ಅದನ್ನು ಬದಲಾಗಿ ಈ ನಮ್ಮ ಸಿದ್ದರಾಮಯ್ಯ ಬೇಡತ್ತೆ ಅವನು ಪ್ಲೀಸ್ ಮಾಡಿಕೊಂಡು ಹೈಕಮಾಂಡ್ ಪ್ಲೀಸ್ ಮಾಡಿಕೊಂಡು ಈ ನಿಮ್ಮ ಕ್ಷೇತ್ರದಲ್ಲಿ ನೀರಾವರಿ ಆಯಿತು, ಉಪಮುಖ್ಯಮಂತ್ರಿ ಇದ್ದೀರಿ, ಬೆಂಗಳೂರು ಇದು ನಗರಸಭೆ ಆಯಿತು, ಅಥವಾ ಇವತ್ತು ನಗರಾಭಿವೃದ್ಧಿ ಮಿನಿಸ್ಟ್ರು ಇದ್ದೀರಿ, ಇವೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡಿ ತೋರಿಸ್ಬೇಕಲ್ರಿ. ಅಲ್ಲಿ ಇನ್ನಷ್ಟು ಬೆಳೆಸುವಂಥ ಪ್ರಯತ್ನ ಮಾಡಬೇಕು, ಅಲ್ಲಿ ಒಳ್ಳೆ ಕೆಲಸ ಮಾಡಬೇಕು. ಕಾಂಗ್ರೆಸ್ ಎಷ್ಟು ನಾವು ಬೆಂಗಳೂರಾಗೆಲ್ಲ ಹಾಯ್ದುವೆಲ್ಲ ಕೆಟ್ಟಿದ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಸರಿ ಇಲ್ಲ ರಿಪೋರ್ಟ್ಸ್, ಎಲ್ಲ ಹಾಯ್ದು ಬೀದಿಗಳು ಮತ್ತೇನು ಜನ ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲ ಬರೀ ಗ್ಯಾರಂಟಿ ದುಡ್ಡು ಹಂಚಿದ್ರು, ನಮಗೆ ಡೆವಲಪ್ ಮಾಡಲಿಲ್ಲ ಅಂತ ಬೆಂಗಳೂರಿಗೆ ಆರೋಪ ಮಾಡ್ತಾ ಇದ್ದಾರೆ. ಅದು ಯಾರ ಕೈಯಿರೋದು? ಬೆಂಗಳೂರು ನಿಮ್ಮ ಕೈಯಿರೋದು. ಅಲ್ಲಿ ಒಳ್ಳೆ ಕೆಲಸ ಮಾಡಿ ನೀರಾವರಿ ಕ್ಷೇತ್ರದಲ್ಲಿ ಹಿಂದೆ ನಿಮ್ಗೆ ಗೊತ್ತದ ತುಂಗಭದ್ರಾ ನದಿಯ ಡ್ಯಾಮದು ಒಂದು ಗೇಟ್ ಮುರಿದು ಬಿದ್ದಿದ್ದು. ಆಗ ನೀವು ಎಚ್ಚೆತ್ತುಗಳು ಏನೋ ಮಾಡಿದ್ರಿ. ಈಗ ಈ ಡ್ಯಾಮ್ಗಳ ಬಗ್ಗೆ ಅಭ್ಯಾಸ ಮಾಡಿ ನೀರಾವರಿ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು. ನಾವು ದೊಡ್ಡ ಪೋಸ್ಟ್ ಅದ ಇದು. ಇಂತಹ ಪ್ರಸಂಗದಲ್ಲ ನೀವು ಅದೆಲ್ಲ ಬಿಟ್ಟು ಗಳಿಗ್ಗಿಮ್ ತಾಜ್ಗಿಮ್ 2 ಸ್ಕೂಮ್ 3 ಸ್ಕೂಮ್ ವಾರದಾಗ ಮಗ ಪೆನ್ನದು ಬಿಟ್ಟಿದ್ರು. ನಾನು CM ಮಾಡಿರಿ ನೀವು ಇರ್ಬೋದು, ವಿದ್ವತ್ ಇದ್ದೀನಿ ಎಲ್ಲ ನಿಮ್ಮ ಬಗ್ಗೆ ನಿಮ್ಗೆ ಓವರ್ ಕಾನ್ಫಿಡೆನ್ಸ್ ಇರ್ಬೋದು. ಆದರೆ ಎದುರಾಗಿ ನೋಡೋದು ನಿಮ್ಮನ್ನು ಆ ರೀತಿ ಅಲ್ಲ. ಮತ್ತು ಅದರಲ್ಲಿ ಒಂದಿಷ್ಟು ಕೆಲವೊಂದು ವಾತಾವರಣ ಕೆಡಿಸ್ಕೊಂಡು ಕೂತ್ರಿ. ನಾನು BJP ಹೋಗ್ತೀನಿ, ನಾನು BJP ಹೊಡೆದು ಹೋಗ್ತೀನಿ. ನಿಮ್ಮ ಶಾಸಕರ ಬೆಂಬಲವೂ ಇಲ್ಲ. ಈಗ ಸ್ಪಷ್ಟ ಇದೆ, ಎಕ್ಸ್ಪೋಸ್ರು ನೀವೆಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತೇನು ಮಾಡೋರಪ್ಪ ನೀವು DK ಅವರ? ವಾಚ್ ಅಂಡ್ ವೇಟ್ ಅನ್ನೋದು ಅಷ್ಟೇ ಹೇಳ್ಬೇಕಾಗಿತ್ತು. ಇವಾಗ ಶಾಸಕರ ಬೆಂಬಲ ಇಲ್ಲ, ಹೈಕಮಾಂಡ್ ತನ್ನದೇ ಅಂತ ಅನಿವಾರ್ಯತೆಗಳಿದ್ದಾವ. ಸಿದ್ದರಾಮಯ್ಯ ಹೊರಗೆ ಹಾಕಿದ್ರೆ ಪಾರ್ಟಿ ಮತ್ತೆ ವೀಕ್ ಆಗ್ತದ. ಒಳ್ಳೆ ನಾಯಕರು ಬೇಕು ನಮಗೆ. ಬರೀ ರಾಹುಲ್ ಗಾಂಧಿ ಒಬ್ಬರಿಂದ ಆಯ್ಕೆ ಆಗುವುದಿಲ್ಲ. ಈಗಾಗಲೇ ಶಶಿ ತರೂರ್ ಮತ್ತು ದಿಗ್ವಿಜಯ್ ಸಿಂಗ್ರಂತ ಸಾಕಷ್ಟು ಹೆಸರು ಕೆಡಿಸ್ತಾ ಇದ್ದಾರೆ. ಇಲ್ಲಿದ್ದುದರಿಂದ ಅನೇಕ ಕಾಂಗ್ರೆಸ್ ಶಾಸಕರು ನಾಯಕರು ಹೆಸರು ಕೆಡಿಸ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲ ಮತ್ತು BJP ಅಂತ IT ಸೆಲ್ ಹೆಂಗಂದ್ರೆ ನಿಮ್ಗೆ ಗೊತ್ತದ. ಸ್ವಲ್ಪ ಸಿಕ್ಕರೆ ಸಾಕು, ಬೇಕಾದ ಹೆಸರು ಕೆಡಿಸೋದು ಮುಂದೆ ಅಟ್ಯಾಕ್ ಮಾಡ್ತದೆ, ಜೋರ್ದಾರ ಅಟ್ಯಾಕ್ ಮಾಡ್ತದೆ. ಈಗೂ ಅಟ್ಯಾಕ್ದಲ್ಲಿ ಅದ. ಈಗೂ ಅವರು ಅಲ್ಲಿ ದೋಷ ಎತ್ತಿ ತೋರಿಸಿದ್ರು. ಎಲೆಕ್ಷನ್ ಸಂದರ್ಭದಲ್ಲೇ ಹೆಂಗೆ ಚೋರಿ ಆಗ್ತದೆ ಓಟನ್ನು ತೋರಿಸಿದ್ರು ಸಹಿತ ಇನ್ನೂ ಸೋಲೋದಕ್ಕೆ ಏನು ಕಾರಣ ಗೊತ್ತಿಲ್ಲ ಹೇಳ್ತಾರೆ ಅಂತ ಪ್ರಚಾರ ಮಾಡ್ತಿರ್ತಾರೆ. ಸತ್ಯ ಹೇಳ್ತಾ ಇದ್ದಾರೆ ಅವ್ರು, ಎಲ್ಲರೂ ಕನ್ಫರ್ಮ್ ಆಗ್ಲಿಕ್ಕತ್ತದ. ಅದರ ಬದಲಾಗಿ ಅವ್ರು ಕೇಳುವಂಥದ್ದು ಏನಪ್ಪ ಸಿಂಪಲ್ಲಾಗಿ ಬ್ಯಾಲೆಟ್ ಪೇಪರ್ ಅಂತೆ ಅಸಾಧ್ಯದ ಮಾತಾಗಿದೆ ಇವತ್ತು. ಅದು ಸಿಂಪಲ್ ಅದ. EVM VVPAT ಇವ್ರು ಮಾಡಿದ್ರೆ ಮುಗಿದೋಗ್ಬಿಡ್ತು. ಇಲೆಕ್ಷನ್ ನಿಮಿಷ ಅಂತ ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ಅವ್ರು ತೊಂದರೆಯಲ್ಲಿರೋ ಮುಂದೆ ನೀವು ಗಳಿಗ್ಗಿಮ್ ತಾಜು ನಾನು CM ಅಂದಾಗ ಪರಿಣಾಮಗಳಿಗೆ ವಿಚಾರ ಮಾಡ್ತಾರೋ ನೀವು. ಆದರೆ ನಿಮ್ಮ ಮೇಲೆ BJP CBI ಅವ್ರಿಗೆ ಆಗದ, IT ಅವ್ರಿಗೆ ಆಗದ, ED ಅವ್ರಿಗೆ ಆಗದ. ತಾಳಿ ಮಾಡಿಸ್ತಾ ಇದ್ದಿದ್ದ, ನಿಮ್ಮ ಮನೆಗೆ ಕಳಿಸ್ತಾ ಇದ್ದಿದ್ದ. ಇವ್ರು ಮಾಡಿದ್ರೆ ಅವ್ರಿಗೆ ಹೋದ್ರೆ ಮಾಪ್ ಆಗ್ತದೆ. ನೀವು BJPಗೆ ಹೋದ್ರೆ ಅದನ್ನ ಜೊತೆ ಶಾಸಕರು ಬರಾಗ್ತಾ ಇರಲಿಲ್ಲಲ್ರಿ. ಶಾಸಕರೆಲ್ಲ ಹಿಡಿದ್ಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಬುದ್ಧಿವಂತರಿದ್ದಾರೆ. ಅವರು ರಾಜಕಾರಣ ಮಾಡಿದವರು. ಅವರು ನೀವು ಮಾಡ್ತಾ ಇದ್ದೀರಿ. ಅವ್ರಿಂದ ಕಲಿಯುವುದು ಭಾಳ ಅದ. ಇನ್ನೂ ನೀವು ಅವ್ರ ಜೊತೆ ಪ್ರೀತಿ ವಿಶ್ವಾಸಲಿದ್ದರೆ ನೀವು ಸೆಕೆಂಡ್ ನೀವು ಅಂದಿರಿ. ಈಗ CM ಆಗುವುದು ಹೈಕಮಾಂಡ್ ಇದ್ರೆ ನಿಮ್ಮ ಮೇಲೆ ಪೂರ್ತಿ ವಿಶ್ವಾಸ ಅದ. ಅದು ನೀವು ಯಾಕೆ ಗಡ್ಬಡಿಸ್ತಾ ಇದ್ದೀರಿ? ಈಗೇನು ಅವಶ್ಯತ್ತು? ಆಸಾಮ್ ತಿಳ್ಕೊಂಡು ಬಂದುಬಿಡ್ಬೇಕಾಯ್ತಲ್ಲ, ಮತ್ತೆ ಬೆನ್ನತ್ತು ಏನಿತ್ತು ಅಂಥೇಳಿ ನೀವು ವಿರೋಧಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ನೀವು ಮಾತು ಹೇಳಿದ್ನಿ, CM ಅವ್ರನ್ನ ಒಪ್ಪೋದು ಜಮೀರ್ ಅಹಮದ್ ಖಾನ್ ಸ್ವಚ್ಛ ಹೇಳಿಬಿಟ್ರು. ನಮಗೇನು ರೀ ಹೈಕಮಾಂಡ್ ಒಪ್ಪರ ಬೀದಿ ದಾಸನಿಗೆ ಇದು ಮಾಡ್ತೀವಿ ಅಂದ್ರೆ ಬೀದಿ ದಾಸನಿಗದ ಕಡೆ ಆಯಿತಾ ಅನ್ನುವಂಥದ್ದು. ಹೈಕಮಾಂಡ್ ಮುಖ್ಯ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರು ಹೈಕಮಾಂಡ್ ಇಟ್ಕೊಂಡ್ರು, ಶಾಸಕರ ಮುಂದೆ ಇಟ್ಕೊಂಡ್ರು. ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಿರೋ ಹಾಗೆ ಬಂದ ಕರ್ಮ ಮಾಡ್ರಿ. ನೀವು ಕೂಲಿ ಕೊಡ್ರಿ ಅಂತ ಯಾಕೆ ಕೇಳ್ತೀರಿ? ನಮ್ಗೆ ಕೂಲಿ ಬೇಕ್ರಿ ಅಂತ ಏನು ಅವಶ್ಯ ಇಲ್ಲ. ಅದು ಭಗವದ್ಗೀತೆ ನೋಡಿದಲ್ಲ, ಯಾರು ಕರ್ಮ ಮಾಡ್ತಾರ ಪ್ರತಿಫಲ ಕೊಟ್ಟೆ ಬಿಡೋದು. ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಮೊದಲು ಕರ್ಮ ಮಾಡ್ಬೇಕಲ್ಲ. ಒಳ್ಳೆ ಕರ್ಮಗಳನ್ನು ಮಾಡಿ ಜನರನ್ನು ಒಪ್ಪಿಸ್ಕೊಂಡು ಕಾಂಗ್ರೆಸ್ನ ಹೆಸರನ್ನು ಎತ್ತರಕ್ಕೆ ಒಯ್ಯುವಂಥ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಇಂದಿಲ್ಲ ನಾಳೆ ನಿಮ್ಮ CM ಮಾಡೇ ಮಾಡ್ತದೆ.
ಮತ್ತು ಕಾಂಗ್ರೆಸ್ ಅಂತ ಏನು ಸತ್ತ ಪಕ್ಷ ಅಲ್ಲ. ಇವತ್ತು ಬಿ ಜೆ ಪಿ ಮಾಡೋ ತಪ್ಪಿನಿಂದ ಇವತ್ತು ಕಾಂಗ್ರೆಸ್ ಬೆಳೀತಾ ಇದೆ. ಅದನ್ನ ಎತ್ತಿ ತೋರಿಸೋ ಕೆಲಸಗಳು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಪ್ರಾದೇಶಿಕ ಪಕ್ಷಗಳು ಸರಿಯಾಗಿ ಇವ್ರಿಗೆ ಕೋಆಪ್ರೇಷನ್ ಮಾಡಲಾರ್ದಕ್ಕೆ ಸಡನ್ನಾಗಿ ರಿಸಲ್ಟ್ ಕಾಣ್ತಾ ಇಲ್ಲ, ಏಕಾಏಕಿ ರಿಸಲ್ಟ್ ಕಾಣ್ತಾ ಇಲ್ಲ. ಅದಕ್ಕೆ ಟೈಮ್ ತೊಗೊಳ್ತದೆ. ಇದಕ್ಕೆ ಕಾರಣ ಪ್ರಾದೇಶಿಕ ಪಕ್ಷಗಳು ಹೌದು. ಜೊತೆಗೆ ನೀವು ಪಕ್ಷದಲ್ಲಿ ಇದ್ಕೊಂಡು ಈ ರೀತಿ ಮಾಡೋದು ನಿಮಗೆ ಅಷ್ಟು ಸರಿ. ಅದಕ್ಕಾಗಿ ಈಗ ನೀವು ಕರ್ಮ ಮಾಡಿರಿ, ನಿಮ್ಮ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿರಿ, ಬೆಂಗಳೂರನ್ನು ಸ್ವಚ್ಛ ಮಾಡಿರಿ, ಅಭಿವೃದ್ಧಿ ಮಾಡಿರಿ, ರೋಡ್ಗಳು ಸ್ವಚ್ಛ ಮಾಡಿಸ್ರಿ, ರೋಡ್ ಆಕ್ಸಿಡೆಂಟ್ ಆಗೋದು ನೋಡ್ಕೊಡ್ರಿ. ಜೊತೆಗೆ ನೀರಾವರಿಗೂ ಆಸಕ್ತಿ ವಹಿಸ ಎಷ್ಟೋ ನೀರಾವರಿ ಪ್ರಾಬ್ಲಮ್ಗಳಾಗಿದ್ದಾವೆ, ಅದ್ರ ಬಗ್ಗೆ ಮಾಡಿರಿ. ಮೊದಲ ಗೇಟ್ ಎತ್ತರ ಕೆಲ್ಸಂತ ಕೆಲಸ ಮಾಡಿರಿ. ಕೃಷ್ಣಂದು ಇವೆಲ್ಲ ಕೆಲಸ ಮುಂದೆ ಸುಮ್ಮನೆ ಎದ್ದ ತಕ್ಷಣ ಅದ್ರದ್ದು ಮತ್ತಿನ್ನೂ ಕಾಲುವೆಗಳಾಗಬೇಕಾಗಿದೆ, ಇನ್ನೂ ಅದ ಕೆಲಸಗಳು ಅವೆಲ್ಲ ಮಾಡಿರಿ. ನೀರಾವರಿ ಮಿನಿಸ್ಟ್ರು ನೀವು ಮಾಡಿ ಹೆಸರು ತೊಗೊಳ್ರಿ. ಮತ್ತು ಈಗ ಹೆಸರು ಅದ, ಇನ್ನೂ ಹೆಸರು ಮಾಡ್ಕೊಡ್ರಿ. ಮತ್ತೀಗ ಸ್ವತಃ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಲೀಡ್ ದ ಇಲೆಕ್ಷನ್ಸ್ ಅಂತ, ಅದನ್ನು ಮಾಡಿರಿ. ಎಷ್ಟು ಮಾಡಿದ್ರೆ ನಿಶ್ಚಿತವಾಗಿಯೂ ನಿಮ್ಮ ಸಿ ಎಮ್ ಕುರ್ಚಿ ನೀವೇನು ಹುಡ್ಕಾಕೆ ಹೋಗಬೇಕಾಗಿಲ್ಲ, ಅಲ್ಲಿ ನಿಮ್ಮ ಮುಂದೆ ಬಂದು ಕುಣಿತೈತಿ. ಹೌದು ಅಲ್ರಿ? ಸರಿ ಅದು ಸರಿ ತಪ್ಪು ಮಾಡಿರಿ. ಏನ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥ ತರಬೇಕು. ಸತ್ಯದ ಕೈಗಣಿ ವಂದನೆಗಳು.